ಸಿಎಂ ವಿಚಾರ ಮುಡಾಯಣ ಇನ್ನೂ ಕೂಡ ನಿಲ್ಲುವ ಲಕ್ಷಣಗಳಿಲ್ಲ. ಇವತ್ತು ಕೂಡ ವಿಚಾರಣೆ ಇದೆ. ಇವತ್ತು ಕೋರ್ಟ್ ನಲ್ಲಿ ನಡೆಯಲಿರುವಂತಹ ಒಂದು ವಿಚಾರಣೆ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತಹ ಒಂದು ವಿಚಾರ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಸಿಎಂ ಅರ್ಜಿ ವಿಚಾರಣೆ ಆರಂಭವಾಗಿದೆ. ಸರ್ಕಾರದ ಪರ ಈಗ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. 17A ಅಡಿಯಲ್ಲಿ ಪೊಲೀಸರು ಅನುಮತಿ ಕೇಳಬಹುದು ಅನ್ನುವಂಥದ್ದಿದೆ. ಅದಕ್ಕೂ ಮೊದಲು ಪ್ರಾಥಮಿಕ ತನಿಖೆ ನಡೆಸಬೇಕು ಅನ್ನುವಂಥದ್ದಿದೆ. ಆದ್ರೆ ಇದನ್ನ ಇಲ್ಲಿ ಪಾಲಿಸಿಲ್ಲ ಅನ್ನುವಂಥದ್ದು ಶಶಿಕಿರಣ್ ಶೆಟ್ಟಿ ಅವರ ವಾದ. ಪ್ರಾಥಮಿಕ ತನಿಖೆ ವಿವರ ಸಕ್ಷಮ ಪ್ರಾಧಿಕಾರಕ್ಕೆ ನೀಡಬೇಕು. ಲಲಿತಾ ಕುಮಾರಿ ಪ್ರಕರಣವನ್ನ ಇಲ್ಲಿ ಉಲ್ಲೇಖಿಸಿ ಅಡ್ವೊಕೇಟ್ ಜನರಲ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂತದ್ದು ಸರಿಯಿಲ್ಲ ಅನ್ನುವಂಥದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನ ಸರ್ಕಾರಕ್ಕೆ ಕೊಟ್ಟಿದ್ದಂತಹ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಅದನ್ನು ಕೂಡ ವಿಚಾರಣೆ ಸಂದರ್ಭದಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಏನು ಅಡ್ವೊಕೇಟ್ ಜನರಲ್ ಅವರು ಸಲಹೆಯನ್ನ ಕೊಟ್ಟಿದ್ದಾರೋ ಅದನ್ನ ಯಥಾವತ್ತಾಗಿ ಕ್ಯಾಬಿನೆಟ್ ಅದನ್ನೇ ಮುಂದಿಟ್ಟಿದೆ. ಒಂದು ಫುಲ್ ಸ್ಟಾಪ್ ಕಾಮಾ ಅದನ್ನು ಕೂಡ ಚೇಂಜ್ ಮಾಡಿಲ್ಲ. ಶಶಿಕಿರಣ್ ಶೆಟ್ಟಿ ಅವರು ಅಡ್ವೊಕೇಟ್ ಜನರಲ್ ಅವರು ಕೊಟ್ಟಂತಹ ಒಂದು ಅಭಿಪ್ರಾಯ ಏನಿದೆ ಅದನ್ನೇ ಕ್ಯಾಬಿನೆಟ್ನ ನಿರ್ಧಾರ ಅನ್ನೋ ರೀತಿಯಲ್ಲಿ ಅದನ್ನು ಬಿಂಬಿಸಿದ್ದಾರೆ, ಅದನ್ನೇ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಕೂಡ ರಾಜ್ಯಪಾಲರ ಪರ ವಕೀಲರಾಗಿರುವಂತಹ ತುಷಾರ್ ಮೆಹ್ತಾ ಅವರು ಕೂಡ ಕೋರ್ಟ್ನ ಗಮನಕ್ಕೆ ತಂದಿದ್ರು. ಸೊ ಅದೆಲ್ಲದರ ಬಗ್ಗೆ ಇವತ್ತು ಅಡ್ವೊಕೇಟ್ ಜನರಲ್ ವಾದವನ್ನು ಮಂಡಿಸಬೇಕಿತ್ತು. ಇವತ್ತು ವಾದವನ್ನು ಆರಂಭಿಸಿರುವಂತಹ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಈಗಾಗಲೇ ಆ ಒಂದು ವಿಚಾರಗಳನ್ನ ಹೇಳಿದ್ದಾರೆ. ನೋಡಿ, ಈ ಹಿಂದಿನ ಲಲಿತಾ ಕುಮಾರಿ ಪ್ರಕರಣವನ್ನ ಉಲ್ಲೇಖಿಸಿ ಅವರು ವಾದ ಮಾಡ್ತಾ ಇದ್ದಾರೆ. ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ಅವರ ವಾದ ಇದು. 17A ಅಡಿಯಲ್ಲಿ ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನ ರೂಪಿಸಿದೆ. ಒಬ್ಬ ಖಾಸಗಿ ದೂರುದಾರರನ್ನ ಪೊಲೀಸರಿಗೆ ಮೇಲ್ಸ್ತರದಲ್ಲಿ ಇಡೋದಕ್ಕೆ ಸಾಧ್ಯ ಇಲ್ಲ. ತನಿಖಾಧಿಕಾರಿ ತನಗೆ ಬರುವ ಮಾಹಿತಿಯನ್ನ ಪರಿಶೀಲಿಸ್ತಾನೆ. ಆದ್ರೆ ಖಾಸಗಿ ದೂರುದಾರ ವಿಷಯದಲ್ಲಿ ಹೀಗಾಗೋದಿಲ್ಲ. ಆತನಿಗೆ ಏನ್ ಗೊತ್ತಾಗುತ್ತೋ ಆತ ಬಂದು ದೂರನ್ನ ಕೊಟ್ಟಿರ್ತಾನೆ. ಸೊ ಇದು ಎಜಿ ಅವರ ವಾದ. ಸೊ ಪೊಲೀಸ್ ಅಧಿಕಾರಿಯ ಮುಂದೆ ದೂರು ಕೊಟ್ಟಾಗ ಖಾಸಗಿ ದೂರುದಾರರಿಗೆ ಇದು ಅನ್ವಯ ಆಗೋದಿಲ್ಲ ಅಂತ ಹೇಳಿ ಜಡ್ಜ್ ಕೂಡ ಇಲ್ಲಿ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಪೊಲೀಸರಿಗೆ ದೂರು ನೀಡಿದ ನಂತರ 15 ದಿನಗಳಲ್ಲಿ 6 ವಾರ ಕಾಲಾವಕಾಶ ಇದೆ. 15 ದಿನಗಳಿಂದ 6 ವಾರಗಳ ಟೈಮ್ ಇರುತ್ತೆ. ಸೊ ಅಲ್ಲಿ ಅದನ್ನ ಪರಿಶೀಲನೆ ನಡೆಸಬೇಕು. ದೂರು ಕೊಟ್ಟಲ್ಲಿ ಆ ದೂರಿನಲ್ಲಿ ನಿಜಕ್ಕೂ ಕೂಡ ಏನೆಲ್ಲ ನಿಜಾಂಶಗಳಿವೆ ಅದನ್ನೆಲ್ಲವೂ ಕೂಡ ಕೂಲಂಕಷವಾಗಿ ತನಿಖೆ ಆಗಬೇಕು. ಸೊ ಅದೆಲ್ಲದನ್ನು ಕೂಡ ಮಾಡೋದಕ್ಕೆ ಪೊಲೀಸರ ಹತ್ರ 15ರಿಂದ 6 ವಾರಗಳ ಕಾಲಾವಕಾಶ ಇರುತ್ತೆ ಅನ್ನೋದನ್ನ ಅಡ್ವೊಕೇಟ್ ಜನರಲ್ ಇವತ್ತು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಆದ್ರೆ ಅದಕ್ಕೆ ಕಾಯದೇನೆ ರಾಜ್ಯಪಾಲರಿಗೆ ಇಲ್ಲಿ ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಎಜಿ ಅವರ ವಾದ. ನೋಡಿ, 17A ಅಡಿ ಪ್ರಾಸಿಕ್ಯೂಷನ್ಗೆ ಪೊಲೀಸರು ಅನುಮತಿ ಕೇಳಬಹುದು. ಆದ್ರೆ ಇಲ್ಲಿ ಖಾಸಗಿ ದೂರುದಾರ ಒಬ್ಬ ಬಂದು ಅನುಮತಿಯನ್ನ ಕೇಳಿರೋದು. ಅದಕ್ಕೂ ಮೊದಲು ತನಿಖಾಧಿಕಾರಿ ಪ್ರಾಥಮಿಕ ತನಿಖೆಯನ್ನ ನಡೆಸಬೇಕಾಗತ್ತೆ. ಇದು ಯಾವುದೂ ಕೂಡ ಪಾಲನೆ ಆಗಿಲ್ಲ ಅನ್ನುವಂಥದ್ದನ್ನ ಅಡ್ವೊಕೇಟ್ ಜನರಲ್ ಅವರು ತಮ್ಮ ವಾದದಲ್ಲಿ ತಿಳಿಸಿದ್ದಾರೆ. ನೋಡಿ, ಪ್ರಾಥಮಿಕ ತನಿಖೆಯ ವಿವರವನ್ನ ಆಮೇಲೆ ಸಕ್ಷಮ ಪ್ರಾಧಿಕಾರಕ್ಕೆ ನೀಡಬೇಕು. ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ನಂತರ ಅನುಮತಿಯನ್ನ ಕೊಡೋದಕ್ಕೆ ಬರುತ್ತೆ. ಆದ್ರೆ ಇದ್ಯಾವುದೂ ಕೂಡ ಪಾಲನೆ ಆಗಿಲ್ಲ ಅನ್ನುವಂಥದ್ದನ್ನ ಅಡ್ವೊಕೇಟ್ ಜನರಲ್ ಇವತ್ತು ವಾದಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಮನವಿಯಲ್ಲಿ ಸಿಬಿಐ ತನಿಖೆ ಉಲ್ಲೇಖ. ರಾಜ್ಯಪಾಲರ ಆದೇಶ 17A ಅಡಿಯಲ್ಲಿ ಇರಬೇಕೇ ಹೊರತು ರಾಜ್ಯಪಾಲರ ಫೈಲ್ ನೋಟಿಂಗ್ಗಳಲ್ಲ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸಿದ್ದಾರೆ. ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡನೆ ಅಂತ್ಯವಾಗಿದೆ. ಅಂತ್ಯ ಆಗಿರೋದು ಗೊತ್ತಾಗ್ತಾ ಇದೆ. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ವಾದ ಮಂಡಿಸಿದ್ರು. ಇದೀಗ ವಾದ ಅಂತ್ಯ ಆಗಿದೆ. ಸ್ನೇಹಮಯಿ ಕೃಷ್ಣ ಮನವಿಯಲ್ಲಿ ಸಿಬಿಐ ತನಿಖೆಗೆ ಕೋರಲಾಗಿತ್ತು. ಆ ಅಂಶ ಉಲ್ಲೇಖ ಆಗಿತ್ತು. ರಾಜ್ಯಪಾಲರ ಆದೇಶ 17A ಅಡಿ ಇರಬೇಕೆ ಹೊರತಾಗಿ ಈ ರೀತಿಯಾಗಿ ವಾದ ಮಂಡನೆ ಆಗ್ತಾ ಇತ್ತು ಇವತ್ತು. ಇದೀಗ ವಾದ ಮಂಡನೆ ಅಂತ್ಯವಾಗಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಇವತ್ತು ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಡೇ. ಏನಾಗುತ್ತೆ ಅನ್ನುವಂತ ಕುತೂಹಲ ಇದ್ದೇ ಇತ್ತು.